ಮಾತಾಡೋ ಒಳ್ಳೇದ್ ಮಾತಾಡೋಣ. ಇವಾಗ ಗಂಜಲ ನಾನು ಎಲ್ಲಿ ಹುಡ್ಕೋದು ಇದೀಪಣ್ಣ ಒಂದ್ ಮಾತು ಹೇಳ್ರು ನಮ್ಗೆ. ಎಲ್ಲೋ ನಮ್ಮ ಹೆಸರು ಹೇಳ್ಕೊಂಡು ಅವ್ರು ಸಾಧನೆ ಅನ್ನೋ ಪದದ ಹತ್ರ ಕೂಡ ಹೋಗಕ್ ಆಗದಿರ ಇರೋರು ಅವ್ರ ಇಗ್ನೋರ್ ಅನ್ನೋ ಪದ ಅರ್ಥ ಗೊತ್ತಾ? ಕುಡಿಯೋವಾಗ ಏಲೆತ್ತ ಮಾತಾಡ್ಕೊಡ್ದು ಉಚ್ಚೆ ಹೋಯ್ತೀಯಾ ಎಲ್ಲೋಯ್ತೀಯಾ ಪಬ್ಲಿಕ್ ಆಗಿ ಹೋಗೋಯ್ತಿ. ನೀನ್ ಯಾರೋ ರಾಜಕೀಯದವನ್ ಇದ್ದಂಗಿದ್ಯಾ ನೀನು? ಬಾಹುಬಲಿ ಪಿಕ್ಚರ್ ನೋಡಿದ್ದೀರಾ? ಏನ್ ಅರ್ಥ ಆಯ್ತು? ಬಾಹುಬಲಿ ಪಿಕ್ಚರ್ ಅಲ್ಲಿ ಒಂದು ಪ್ರತಿಮೆ ನಿಲ್ಸ್ತಾರೆ ಒಬ್ರದ್ದು ಚಿನ್ನದ್ದು. ಬಟ್ ಅಲ್ಲಿ ಕೂಗು ಅಂತ ಬಂದಾಗ ಹಿಂದೆ ತಿರುಗಿ ನೋಡಿದಾಗ ಏನಿರುತ್ತೆ ಹೇಳಿ? ಆಕಾಶದ ಎತ್ತರಕ್ಕೂ ಒಬ್ರದ್ದು ಇರುತ್ತೆ ಇರೋದು ಅಲ್ವಾ? ಅಂದ್ರೆ ನಾನು ಏನ್ ಹೇಳ್ತೀನಿ ಅಂದ್ರೆ ಮನಸ್ಸಿಂದ ಗೆದ್ದಿರೋದು, ಮನಸ್ಸಿಂದ ನನಗೆ ಟ್ರೋಫಿ ಆಗಲಿ ಇಲ್ಲ ಅಲ್ಲಿ ಕೊಡೋ ಹಣ ಆಗಲಿ ನನಗೇನು ಅದು ಬೇಕಾಗಿರಲಿಲ್ಲ. ನನಗೆ ಮನಸ್ಸು ಅಲ್ಲಿ ವೇದಿಕೆ ಗೌರವ ಐತೆ. ಏನು ಬಿಗ್ ಬಾಸ್ ವೇದಿಕೆ ಗೌರವ ಐತೆ. ಎಲ್ಲೋ ಲಕ್ಷಾಂತರ ಜನದ ಬಾಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಇವತ್ತು ಕೋಟ್ಯಾಂತರ ಜನದ ಬಾಯಲ್ಲಿ ಜೈ ಹಳ್ಳಿಕಾರ ಅನ್ನೋದು ಬರ್ತೈತೆ ಅಲ್ವಾ? ಯಾವತ್ತೂ ವೇದಿಕೆ ಗೌರವ ಮತ್ತು ಈ ಜನದ ಪ್ರೀತಿ ಗಳಿಸ್ಬೇಕಂದ್ರೂ ಮನಸ್ಸಿಂದ ಏನಾದರೂ ನಾವು ಮಾಡಿದರೆ ಅದು ಜನಕ್ಕೆ ತಲುಪ್ತದೆ ಅಲ್ವಾ? ಅದಕ್ಕೆ ಹೊರತುರು ಸಂತೋಷ್ ಏನಾದರೂ ಮಾತಾಡಿದ್ದೀನಿ ಮಾಡಿದ್ದೀನಿ ಅಂದ್ರೆ ಮನಸ್ಸಿಂದನೇ ನಾನು ಮಾಡಿರೋದು. ಆ ಪ್ರೀತಿ ಜನಗಳು ತೋರಿಸ್ತಕ್ಕಂಥ ಪ್ರೀತಿಗೆ ನಾನು ಯಾವತ್ತೂ ಚಿರಋಣಿ. ಹಾಂ, ಈ ಆನಂದದ ಅಲ್ಲ, ಆನಂದದ ಇದ್ರ ಮುಂದೆ ಅದೆಲ್ಲ ಏನಲ್ಲ. ಏನು ಹೇಳ್ತೀನಿ ಅಂತಂದರೆ ಒಳ್ಳೆ ವಿಚಾರ ಮಾತಾಡೋ ಒಳ್ಳೇದು ಮಾತಾಡೋಣ. ಇವಾಗ ಗಂಜಲ ನಾನು ಎಲ್ಲಿ ಹುಡ್ಕೋದು ಈ ವಿಚಾರಗಳೆಲ್ಲ ಮಾತಾಡಿಸಿ ನೀವು ನಾನು ಬಾಯಿ ತೊಳ್ಕೊಬೇಕಾಗ್ತದೆ. ಆ ಕಾರಣಕ್ಕೆ ಯಾವತ್ತೇ ಆಗಲಿ ಸುದೀಪಣ್ಣ ಒಂದು ಮಾತು ಹೇಳ್ರು ನಮಗೆ. ಎಲ್ಲೋ ನಮ್ಮ ಹೆಸರು ಹೇಳ್ಕೊಂಡು ಅವರು ಜೀವನಗಳು ನಡೀತೈತೆ ಅಂದ್ರೆ ನಡೀಲಿ ಬಿಡ್ರಿ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾನು ಒಂದೇ ಹೇಳೋದು, ಯಾರನ್ನ ಬಿಟ್ಟವ್ರಪ್ಪ ಅಲ್ವಾ? ಯಾಕೆ ಅಂತಂದರೆ ಅವ್ರ ಜೀವನದಲ್ಲಿ ಅವ್ರ ಸಾಧನೆ ಅನ್ನೋ ಪದದ ಹತ್ರ ಕೂಡ ಹೋಗಕ್ಕೆ ಆಗದಿರ ಇರೋರು ಅವ್ರದ್ದು ಅದೇ ಕೆಲಸ. ಅದಕ್ಕೆ ನಾವು ಅಂಥವೆಲ್ಲ ಇಗ್ನೋರ್ ಅನ್ನೋ ಪದ ಅರ್ಥ ಗೊತ್ತಾ? ಮಾತಾಡ್ಬೇಕು. ನೀನೇನೆ ಕೇಳ್ದಿದ್ದ ಕ್ವಶನ್ ನೀನೇ ತಾನೆ. ಏನಂಗಂದ್ರೆ ಅವಾಯ್ಡ್ ಅಲ್ಲ, ಇಗ್ನೋರ್ ಅಂದ್ರೆ ಏನು? ದೂರ ತಳ್ಳೋದಲ್ಲ. ಇಗ್ನೋರ್ ಅಂದ್ರೆ ಏನು? ಇಗ್ನೋರ್ ಅಂದ್ರೆ ಗೊತ್ತಪ್ಪ, ಆ ವ್ಯಕ್ತಿ ಇಲ್ಲ ಅವನೇ ಅಂದ್ರೆ ಅವನ್ನ ಇಲ್ಲ ಅಂತ ಅನ್ಕೊಬೇಕು ಅಷ್ಟೇ. ಅರ್ಥ ಆಯ್ತಾ? ಹಾ, ಆಯ್ತು ಇರಪ್ಪ. ಅಲ್ಲ, ಯಾಕೆ ಹೇಳ್ತೀನಿ ಗೊತ್ತಾ? ಯಾಕೆ ಹೇಳ್ತೀನಿ ಅಂದ್ರೆ ಕೆಲವೊಂದು ವ್ಯಕ್ತಿಗಳು ನಮ್ಮ ಮನಸ್ಸಲ್ಲಿ ಕೂತಿರ್ತವೆ ಈ ಜನ ಅಲ್ವಾ? ಅದ್ರ ಮುಂದೆ ಏನಂತಂದವಾಗ ಇವಾಗ ಮನೆಯಲ್ಲೇನೆ ನಾವು ಒಂದು ಅಡುಗೆ ಮಾಡಬೇಕಾದ್ರೆ ಕೆಲವೊಂದನ್ನ ತಗೊಂಡು ನಾವೇ ಹೋಗಿರ್ತೀರಿ, ಬಟ್ ಅದನ್ನ ಕಟ್ ಮಾಡಿ ಬಿಸಾಕಿರ್ತೀರಿ ಅಲ್ವಾ? ಹಂಗೆ ಏನು ಮಾಡೋಕ್ಕಾಗಲ್ಲ ಅಂಥವನ್ನ ಇಂಥ ಖುಷಿ ಸಂದರ್ಭಗಳಲ್ಲಿ. ಆಮೇಲೆ ನಾವು ಅದಲ್ಲ ಅಂತಂದವಾಗ ಅಂತೆ ಕಂತೆ ಪಂತೆ ಅವೆಲ್ಲ ಮೂಟೆ ಕಟ್ಟಿ ಎತ್ತು ಬಿಸಾಕಿದ್ದಿದ್ದೆ ಆಗೋಗೈತೆ ಅಲ್ವಾ? ಏನಿದ್ರು ಒಳ್ಳೇದು ಮುಂದಕ್ಕೆ ನಡೆಯೋದ್ರ ಬಗ್ಗೆ ಮಾತಾಡೋಣ. ವೈಯಕ್ತಿಕ ವಿಚಾರಗಳು ಅಂತ ಬಂದವಾಗ ಯಾರ ಮನೆಯಲ್ಲಿ ಇಲ್ದಿರ ಇರೋದು ಅಲ್ವಾ? ಅದ್ರನ್ನ ಎತ್ಕೊಂಬಂದು ಮಾತಾಡ್ತಾರೆ ಅಂದರೆ ಅವ್ರ ಬುದ್ಧಿ ಏನೋ, ಅವ್ರಿಗೂ ತಾಯಿ ತಂದೆ ಎಲ್ಲ ಇರ್ತಾರೆ. ಅವ್ರು ಅಷ್ಟು ಕೆಳಮಟ್ಟಕ್ಕೆ ಹೋಗಿ ಮಾತಾಡ್ತಾರೆ ಅಂದ್ಬಿಟ್ಟು ನಾವು ಅವ್ರ ಮಟ್ಟಕ್ಕೆ ನಾವು ಹೋಗಬಾರ್ದು. ನಮಗೆ ಬೇಡವೋ ಬೇಡ, ಭಗವಂತನ ಕೊಡ್ತಾನೆ ಉತ್ತರ ಅಷ್ಟೇ. ನಂದಿದೇ ಪಾರ್ಟಿ. ಜನ ನೋಡ್ತಾ ಇದ್ರೇನೆ ನನಗೆ ಪಾರ್ಟಿ. ಯಾಕೆ ಹೇಳ್ತೀನಿ ಗೊತ್ತಾ? ಜನಸಾಗರ ಅವ್ರು ಕೊಡೋ ಪ್ರೀತಿಕ ನನಗೆ ಅದೇ ಹೊಟ್ಟೆ ತುಂಬತೈತೆ. ಇವತ್ತವರ್ಗೂ ಎಲ್ಲಾದರೂ ನೋಡಿದ್ದೀರಾ? ಜನದ ಜೊತೆನೇ ಇದ್ದೀನಿ. ಇವಾಗ ತಿರ್ಗಾ ಹೋಗ್ಬೇಕು ಮೈಸೂರು, ಸುಮಾರು ಕಾರ್ಯಕ್ರಮ. ಅವ್ರು ಕೊಡೋ ಪ್ರೀತಿಕ ನಾವು ಗೌರವ ಕೊಟ್ಟು ನೋಡ್ರಿ. ಅಣ್ಣವ್ರ ಪಾಪ ಬೆಳಿಗ್ಗೆಯಿಂದ ಕಾದಿದ್ರು, ಇಷ್ಟೊತ್ತಿಗೆ ಬಂದೆ, ಇನ್ನೂ ಹೋಗ್ಬೇಕು ಈ ರೀತಿ. ಆಮೇಲೆ ನಾನು ಒಳಗಡೆ ಇದ್ದವಾಗ ಸುಮಾರು ವಿಡಿಯೋ ಮುಖಾಂತರ ನಮ್ಮ ಓಳೂರು ಸಂತೋಷ್ ಅಣ್ಣವರು ಸುಮಾರು ಮಾತಾಡೋರು, ಎಲ್ಲರೂ ಮಾತಾಡಿದ್ದೀರಪ್ಪ. ಎಲ್ಲಾರ್ಗೂ ನಾನು ಚಿರಋಣಿ. ಈ ಪದಗಳಾಗಿ ಹೇಳಿ ಮುಗ್ಸೋಕ್ಕಾಗಲ್ಲ ಈ ಪ್ರೀತಿನ. ನಾನು ಸಾಯೋವರೆಗೂ ಇದನ್ನು ಉಳಿಸ್ಕೊತೀನಿ. ನಾನು ಜನದಿಂದ ಬಂದವನು, ಜನಕ್ಕೋಸ್ಕರ ಇರೋನು, ಜನ ಜೊತೆನೇ ಸಾಯೋದು ಅಪ್ಪ. ಇಲ್ಲ, ಅಂಥ ಮುಟ್ಟಾಳ ಕೆಲಸ ನಾನು ಮಾಡಲ್ಲ. ಇಲ್ಲ, ಯಾಕೆ ಹೇಳ್ತೀನಿ ಅಂತಂದರೆ ರಾಜಕೀಯ ಅನ್ನೋದು ಒಂದು ಪಕ್ಷಕ್ಕಾಗಲಿ ಇಲ್ಲ ಒಂದು ಇದಕ್ಕಾಗಲಿ ಸಮುದಾಯಕ್ಕಾಗಲಿ ಇಲ್ಲ ಒಂದು ಇದಕ್ಕಾಗಿ ಪಟ್ಟಿ ಕಟ್ಕೊಂಡು ಓಡೋಕಿದ್ರೆ ನಾನಲ್ಲ. ಇವತ್ತು ನನಗೆ ವೋಟ್ ಮಾಡಿರೋ ಜನತೆ ಎಲ್ಲ ಅವ್ರ ಪ್ರೀತಿಗೋಸ್ಕರ ಮಾಡಿದ್ದು. ರೈತನ ಮಗನು ಅಂತ ಅಂದ್ಬಿಟ್ಟಲ್ವಾ? ರೈತನ ಮಗನಾಗೆ ಇದ್ದು ರೈತನ ಮಗನಾಗೆ ಸಾಯಕ್ಕೆ ನನಗೆ ಇಷ್ಟ. ನಾನು ಯಾವ ರಾಜಕೀಯಕ್ಕೂ ಬರಲ್ಲ. ದಯವಿಟ್ಟು ಆ ಕ್ವಶನ್ಗಳು ಕೇಳಬೇಡಿ. ಎಷ್ಟು ಸಲ ಕೊಡ್ಬೇಕು ಉತ್ತರಗಳು ನಿಮ್ಗೆ? ಅಲ್ಲ, ನಿಮ್ಮ ಮೀಡಿಯಾಗಳೆಲ್ಲ ಹೇಳಿದ್ದೀನಿ ತಾನೇಪ್ಪ, ನಿಮ್ಗೆ ಕೇಳಕ್ಕೆ ಇನ್ನೇನು ಪ್ರಶ್ನೆಗಳಿಲ್ಲ.
ಅಲ್ಲ ಮಸೀದಿನಾಗಿರೋದು ಅಲ್ಲ ಅಲ್ಲ ಅಂತ ಯಾಕಣ್ಣ ಕರಿತೀಯ ಇಲ್ಲಿ? ಹಾ ಹಾ ಏನಪ್ಪ? ಬೇಡಣ್ಣ, ನಮ್ಗೆ ಬೇಡ. ನೀವೇ ಹೇಳ್ತಿಲ್ಲ ರಾಜಕಾರಣ ಅನ್ನೋದ್ರಲ್ಲಿ ಅರ್ಥ ಎಷ್ಟವೆ 101 ಐತೆ ಅಲ್ವಾ? ನಮಗ್ ಬೇಡ, ದಯವಿಟ್ಟು ಅದ್ರ ಬಗ್ಗೆ ಕೇಳ್ಬೇಡ್ರಿ. ಕೊಡ್ತೀರಾ ಅವ್ರಿಗೆ ಕೊಟ್ಟಿದ್ದು ಸಂತೋಷ ಹೇಳಲಾರ್ದೇನೆ ನಾನು ಅವ್ರಿಗೆ ಸಾಯೋವರೆಗೂ ಚಿರಋಣಿ ಆಗಿರ್ತೀನಿ ಅಂದ್ಬಿಟ್ಟು ನೆನ್ನೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ. ಓಕೆ, ನಾನು ಹೇಳ್ದಲ್ಲ, ಬಿಗ್ ಬಾಸ್ ಮನೆ ಒಳಗಡೆನೂ ಸ್ನೇಹನ ಕಾಪಾಡ್ಕೊಂಡು ಹೊರಗಡೆ ಬಂದು ಉಳಿಸ್ಕೊಂಡಿದ್ದೀರಿ ಅಂತಂದ್ರೆ ಸಾಯೋವರೆಗೂ ನಾವು ಒಳ್ಳೆ ಸ್ನೇಹಿತರೆ ನೀನೆ. ಇನ್ನ ಒಂದು ಸಂತು ಪಂತು ಅಂತ ಒಂದು ಮೂವಿ ಬರ್ತಿದ್ಯಂತೆ, ಅಂತೆ ಕಂತೆ ನನಗೆ ಗೊತ್ತಿಲ್ಲ ಅಂತೆ. ಹಾ, ಏನಾದ್ರು ಮಾಡ್ತಿದ್ದೀರಣ್ಣ ಹೆಂಗೆ ಅಂತ ಹೇಳ್ದಲ್ಲ. ಇಲ್ಲ, ಅದು ಏನಂತಂದ್ರೆ ಜನದ ಜೊತೆ ಇದ್ದವಾಗ ಜನನಾಯಕನ ಅಂತ ಅನ್ಸ್ಕೊಳೋದು ಜನದ ಜೊತೆ ಇದ್ದವಾಗ ಅಲ್ವಾ? ಎಲ್ಲ ಹೋಗಿ ನಾವು ಬೇರೆ ಇರೋದಕ್ಕೆ ನನಗೆ ಇಷ್ಟ ಇಲ್ಲ. ಜನದ ಜೊತೆನೇ ಇರಬೇಕು, ಜನದ ಜೊತೆನೇ ಕಾರ್ಯಕ್ರಮಗಳು ಮಾಡಿಕೊಂಡು ಜನದ ಜೊತೆನೇ ಇರಬೇಕು ಅನ್ನೋದು ನನ್ನ ಆಸೆ. ಇನ್ನೇನಾಯ್ತಾ? ಮತ್ತು ಶ್ರೀನಿವಾಸಪುರಕ್ಕೆ ನಾನು ಇಲ್ಲಿ ಬಂದಿರೋದು ಇವತ್ತು ಪ್ರೀತಿ ಅಭಿಮಾನಕ್ಕೆ ಬಂದಿರೋದು. ಪ್ರೀತಿ ಅಭಿಮಾನಕ್ಕೆ ಗೌರವ ಕೊಟ್ಟು ಸೊಳ್ಳಿಗಳು ಅಲ್ಲ ಅಂತ ದಯವಿಟ್ಟು ನಾನು ನಿಮ್ಗೆ ಎಲ್ಲ ಹೇಳೋದು ಒಂದೇ, ಹಾಲು ಕುಡಿಯೋವಾಗ ಏಲೆತ್ತ ಮಾತಾಡ್ಕೊಡ್ದು ಅಷ್ಟೇ. ಕರೆಕ್ಟ್ ತಾನಪ್ಪ? ಉಚ್ಚೆ ಹೋಯ್ತೀಯಾ? ಎಲ್ಲೋಯ್ತೀಯಾ? ಪಬ್ಲಿಕ್ ಆಗಿ ಹೋಗೋಯ್ತೀಯಾ? ಇನ್ನು ಇದ್ರಕನ್ನ ಇನ್ನೇನು ಹೇಳ್ಬೇಕು? ನಾನು ಬೇಡ ಅಂತ ಅಂದ್ಮೇಲೆ ಬಿಟ್ಟಾಕ್ರಿ. ಯಾಕೆ ಹೇಳ್ತೀನಿ ಅಂತಂದ್ರೆ, ಒಂದು ವ್ಯಕ್ತಿ ಬಗ್ಗೆ ಮಾತಾಡ್ಬೇಕಂದ್ರೆ ಅವ್ರ ಘನತೆ ಗೌರವ ಇರಬೇಕು. ಅವು ನಮ್ಮ ಬಾಯಿಗೆ ಹೇಳ್ಬಾರ್ದು ನಾವು ಅಂತ. ನಾನು ಒಂದು ಬಸವಣ್ಣ ಸೇವೆ ಮಾಡೋನು, ಹೌದಾ? ನಮ್ಮ ಬಾಯಿಗಳಾಗ ಅವೆಲ್ಲ ತರಿಸ್ಬೇಡ್ರಿ, ಬೇಡ ನಮ್ಕ. ಏನ ಕಲ್ದಿರ್ಗಿರಣ್ಣ, ನೀನು ಯಾರೋ ರಾಜಕೀಯದವನು ಇದ್ದಂಗಿದ್ಯಾ ನೀನು? ನೀನು ಅಲ್ಲಿ ಧ್ವಂಸಂದ್ರದವನು ಇಲ್ಲೇನು ಮಾಡ್ತಾ ಇದೀಯಾ? ಹೇಳ್ತೀನಿ ಗೊತ್ತಾ, ಒಂದು ನಾಯಿಕ ಇಟ್ಟಾಕ್ದಿರ ಇರೋನು ಒಂದು ಸಭೆ ಬಗ್ಗೆ ಮಾತಾಡ್ತಾರೆ ಅಂತಂದರೆ ನಾವೇನು ಹೇಳೋಣ? ಏನಪ್ಪ ಹೇಳೋಣ? ಇವಾಗ ಒಂದೊಂದು ಊರಿಗೆ ಹೋದ್ರೆ ಎಷ್ಟೆಷ್ಟು 1000 ಜನ ಸೇರ್ತಾವ್ರೆ ಅನ್ನೋದು ನೋಡ್ತಾ ಇದ್ದೀರ ತಾನೆ? ಪ್ರೀತಿ ಅಭಿಮಾನಕ್ಕೆ ಅದ್ರ ಸಾಗರನೇ ಹೇಳ್ಬೇಕು. ನಾನು ಒಂದು ರೇಸ್ ಮಾಡಿದ್ರೆ ಇಡೀ ಕರ್ನಾಟಕದಾಗ ಅಕ್ಕಪಕ್ಕದ ನಮ್ಮ ತಮಿಳ್ನಾಡು ಆಂಧ್ರ ನಿಂಕ ಹೋದ ವರ್ಷನೇ ಬಂದು ಪಾರ್ಟಿಸಿಪೇಟ್ ಮಾಡವ್ರೆ. ಈ ವರ್ಷ ಅವ್ರು ಬರ್ತಾರೆ, ಅವರು ಬರ್ತಾರೆ. ಇಲ್ಲಿರೋರು ಜಾಸ್ತಿ ಆಗವ್ರೆ ರೈತರು. ನಿಜನೇನಪ್ಪ? ಅವ್ರನ್ನೆಲ್ಲ ನಾನು ವ್ಯವಸ್ಥಿತವಾಗಿ ಮಾಡ್ದಿರ ಅದ್ಯಾವುದೋ ಪುಂಗಿ ಪುಡಂಗಿಗಳು ಅನ್ಬೇಕು. ಅವುಗಳನ್ನ ಏನಕ್ಕೂ ಹೋಲ್ಸಕ್ಕೆ ಸಾಧ್ಯ ಇಲ್ಲ. ನಾನು ಅಂತೆ ಕಂತೆ ಇವುಗಳೇ ಇದೇ ಆಗೋಯ್ತು ಜೀವನಗಳಲ್ಲಿ. ಅವ್ರಿಗೂ ಜೀವನಗಳವೆ. ದಯವಿಟ್ಟು ಅವ್ರ ಜೀವನಗಳ ಬಗ್ಗೆ ಏನಾದರೂ ಫೋಕಸ್ ಮಾಡಿ ಏನಾದರೂ ಸಾಧನೆ ಕಡೆ ಹೋದ್ರೆ ಅವರು ಜೀವನದಲ್ಲಿ ಏನಾದ್ರು ಮುಂದಕ್ಕೆ ಬರ್ತಾರೆ ಅಂತ ನಾನು ಹೇಳ್ತೀನಿ. ಅವನಂಗಂತೆ ಇವಳು ಹಿಂಗಂತೆ ಯಾಕ ಅಂತ ನಾನು ಕೇಳೋದು. ಅವ್ರದ್ದು ಏನೂ ಇಲ್ಲ ಕೆಲಸಗಳು ಮಾಡಕ ಹೇಳ್ರಿ. ಇವಾಗ ಒಂದು ಮನೆಯಲ್ಲಿ ಒಂದು ಮದುವೆ ಮಾಡ್ಬೇಕಂದ್ರೆ ಎಷ್ಟು ದಿನದಿಂದ ಪ್ರಿಪ್ರೇಷನ್ ಇರ್ತದಪ್ಪ? ಒಂದು ಮನೆ ಫಂಕ್ಷನ್ ಖಾಲಿ, ಒಂದು ಮದುವೆ, ಒಂದು ಮನೆ ಕಟ್ತೀರಂದ್ರೆ ಎಷ್ಟು ದಿನದಿಂದ ಇರ್ತದೆ ಪ್ರಿಪ್ರೇಷನ್? ಒಂದು ರೇಸ್ ಮಾಡ್ಬೇಕಂದ್ರೆ ಏನಂತದ್ದು ಓಡಾಗಿರೋದು ಮಾರ್ಚಲ್ಲೇ ಮಾಡಿ ಆಗ್ಬೇಕನ್ನೋದು ಜನ ನೋಡ್ಬಿಟ್ಟು ನನಕ ಚನ್ನಪಟ್ಟಣಕ್ಕೆ ಹೋಗ್ತೀನಿ, ಅಲ್ಲಿ ಲಾಠಿ ಚಾರ್ಜ್ ಆಯ್ತು ಮೊನ್ನೆ. ಅದ್ಯಾವ್ದಪ್ಪ ಅದು ಬಟ್ಟೆ ಅಂಗಡಿ ಬ್ರೋಝಾನ್. ಆಮೇಲೆ ಅದ್ಯಾರು ವಿಡಿಯೋ ಮಾಡಿ ಹಾಕಿರೋದು ಸೆಂಟ್ರಲ್ ಬಂದು ಅವ್ನು ರಕ್ಷಕ್ ಹಾಕಿದ್ದೀರಾ? ಯಾರು ಬಂದವಾಗ ಅಲ್ಲಿ ಜನ ಹೊಡೆದಿರೋದು? ಯಾರು ಬರ್ಬೇಕಂತಿತ್ತು? ನೀವು ಏನು ಮಾಡ್ತೀರಾ ಗೊತ್ತಾ? ಅಲ್ಲಿ ಯಾರ್ಯಾರನ್ನೋ ಇನ್ನೊಬ್ರು ನಂದೇ ಹಾಕ್ರಿ ಅವ್ರದ್ದೇ ಹಾಕ್ರಿ ಅನ್ನೋದಲ್ಲ. ಇವಾಗ ನನಗೂ ಅವ್ನ ಫ್ರೆಂಡೇನೇನೆ, ನಮ್ಗೆ ಅವ್ರಿಗೆ ಸಿಕ್ಕೇ ಇಲ್ಲ ಆತನು ಪಾಪ. ನಾನು ಏನು ಹೇಳ್ತೀನಿ ಗೊತ್ತಾ, ಅಲ್ಲಿ ನಮಗೂ ಅದು ಗೊತ್ತಿಲ್ಲ. ವ್ಯವಸ್ಥಿತವಾಗಿ ಯಾರೇ ಮಾಡಲಿ ವ್ಯವಸ್ಥಿತವಾಗಿ ಮಾಡಲಿ. ಯಾಕಂದರೆ ಜನ ಬರೋದು ಪ್ರೀತಿಕಪ್ಪ, ಆ ಪ್ರೀತಿಗೆ ನಾವು ಗೌರವ ಕೊಡ್ಬೇಕು. ಇವಾಗ ನಾವೇನಕ್ಕೆ ಇಲ್ಲಿ ಒಳಗಡೆ ಬಂದಿದ್ದ ಅಂತಂದರೆ ರೋಡಲ್ಲಿ ನಿಂತು ಪಬ್ಲಿಕ್ಗೆ ನಾವು ತೊಂದರೆ ಕೊಡೋಕ್ಕಲ್ಲ ಅಲ್ವಾ? ಬಂದಿದ್ರಿ ಪ್ರೀತಿ ತೋರಿಸಿದ್ರ ನೋಡಿದ್ರಿ ನೀವು. ಇದು ರ್ಯಾಲಿನೇ ಅಲ್ಲ, ಆ್ಯಕ್ಚುಲಿ ರ್ಯಾಲಿ ಥರ ಆಗೋಯ್ತು. ಶ್ರೀನಿವಾಸಪುರ ಸರ್ಕಲಿಂದ ಏನಣ್ಣ, ಆಮೇಲೆ ಇಲ್ಲಿ ಅಣ್ಣವ್ರು ಇದ್ಕೊಂಡು ಇಲ್ಲ ನಡೆಯೋಣ ಇಲ್ಲಿ ಇದಕ್ಕೆ ಹೋಗೋಣ ಐಬಿಕಾ, ಅಲ್ಲಿ ಸ್ವಲ್ಪ ಹೊತ್ತು ಒಂದು ಮಾತು 2 ಮಾತು ಮಾತಾಡಿರ ಅಂದರು ಅಂತ ಅಂದ್ಬಿಟ್ಟು ಈ ಕಡೆ ಬಂದಿದ್ದು. ನಾನು ಯಾವತ್ತೂ ಈ ಪ್ರೀತಿಕ ಚಿರಋಣಿ ಆಭಾರಿ. ದಯವಿಟ್ಟು ರೇಸ್ಕ ಸ್ಪಾನ್ಸರ್ಶಿಪ್ಪು ತುಂಬ ಜಾಸ್ತಿ ಆಗೈತೆ. ಅದಕ್ಕೆ ವ್ಯವಸ್ಥಿತವಾಗಿ ಅದನ್ನು ಮಾಡಿ ಒಂದು ಒಳ್ಳೆ ಪ್ರೈಸ್ ಕೊಡೋ ಮುಖಾಂತರ ರೈತರಿಗೆ ಬೆಂಬಲ ಕೊಡೋಣ ಅಲ್ವಾ? ಆಮೇಲೆ ಕೆಲವರು ಸೋಕಾಲ್ಡ್ ಹೇಳ್ತಾರಲ್ಲ, ಅದನ್ನೆಲ್ಲ ಕಲೆಕ್ಷನ್ ಮಾಡ್ಕೊಳ್ಬೇಕು ಅಂತ. ನಾವೇನ ಕೆಲಸಗಳು ಮಾಡಿದ್ರೆ ನಾವು ಬದುಕೋದು ಸಾಕ್ಷಿ. ಅವ್ರ ಜೀವನಗಳು ಹಂಗೆ ನಾವು ಮಾಡ್ತಾ ಇರೋದು. ಅವ್ರು ಮೋಸ್ಟ್ಲಿ ಈ ಥರ ಅವ್ರ ಟ್ಯಾಕ್ಸ್ಗಳು ಹಾಕ್ಕೊಂಡು ಇದುಗಳು ಮಾಡ್ತಾವ್ರೇನೋ, ಅದಕ್ಕೆ ಅವ್ರು ಹಂಗೆ ಹಾಕ್ಕೊಂತಾರೆ ಅಷ್ಟೇ. ಇನ್ನೇನು ಹೇಳ್ಬೇಕಪ್ಪ ನಾನು? ಇನ್ನೇನು ಹೇಳಕ್ಕೆ ಸಾಧ್ಯ ಅಲ್ವಾ? ಟಾರ್ಗೆಟು ಅವೆಲ್ಲ ಆಗಲ್ಲ, ಅವೆಲ್ಲ ಬೇಡ. ಸುಮ್ಮನೆ ಅವ್ರವ್ರು ಇಷ್ಟಕ್ಕೆ ಅವ್ರು ಮಾತಾಡ್ಕೊಳ್ಬೇಕಷ್ಟೇ. ಏನು ಹೇಳ್ತೀನಿ ಅಂದರೆ ನಿಂದಿಸೋರು ಇರಬೇಕಯ್ಯ ಅಂದಿ ಅಂತೆ ಅಂತ ಅಲ್ವಾ? ಅದು ಎಲ್ಲೂ ತಪ್ಪಿದ್ದಲ್ಲ. ಶ್ರೀಕೃಷ್ಣ ಪರಮಾತ್ಮಗೆ ತಪ್ಪಾಯ್ತಾ? ಭಗವಂತನ ಬಿಟ್ರಾ ನಿನ್ಸೋ ವಿಚಾರದಲ್ಲಿ?
ಯಾರಿಗೆ ತಪ್ಪೈತೆ ಅಲ್ವಾ? ಆ ಕಾರಣಕ್ಕೆ ಇರಲಿ ಅವ್ರ ಕೆಲಸಗಳು ಅದೇನೆ. ಯಾಕೆ ಹೇಳ್ರಿ, ಏನು ಅವ್ರ ಮಾಡೋಕ್ಕೇನು ಅದು ಬೇರೆ ಥರ ಹೇಳೋಕೆ ಬರೋ ಜನ ಅವ್ರೆ, ಅದಕ್ಕೇನು ಕೆಲಸ ಇರಲ್ಲಲ್ಲ. ಅದಕ್ಕೆ ಇದೊಂದು ಮಾಡೋದು, ಒಂದು ರೂಮಲ್ಲಿ ಕುತ್ಕೊಳೋದು, ಒಂದು ಚೇರ್ ಮೇಲೆ ಕುತ್ಕೊಳೋದು, ಅವನ ಹಂಗಂತೆ, ಅವನು ಇದಂತೆ, ಅವನು ಅದಲ್ಲ ಅಂತೆ, ಇವ್ರು ಇದಲ್ಲ ಅಂತೆ. ನಿನಗೆ ಗುರು ಇವೆಲ್ಲ, ನೀನು ಕೆಲಸ ಮಾಡ್ಗುರು, ಜೀವನದಲ್ಲಿ ಏನಾರ ಮುಂದಕ್ಕೆ ಬರ್ತೀರಾ? ಆಯ್ತಾ? ಜೈ ಹಳ್ಳಿಕಾರ್. ಇಷ್ಟೇನ ವಾಯ್ಸು ಶ್ರೀನಿವಾಸಪುರದವ್ರ? ಜೈ ಹಳ್ಳಿಕಾರ್. ಓಕೆ, ಬಾಯ್ ಬಾಯ್.